ಭಾರತಕ್ಕೆ ಪಾಕಿಸ್ತಾನ ಶರಣಾದ ದಿನಕ್ಕೆ ಇಂದಿಗೆ 25 ವರ್ಷದ ಸಂಭ್ರಮ. ಬಾಗಲಕೋಟೆ ಜಿಲ್ಲೆಯ ಅಮೀನ್ಗಢ ಪಟ್ಟಣದ ಸುಳಿಭಾವಿ ಗ್ರಾಮದಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಯುವ ಬ್ರಿಗೇಡ್ ಹಾಗೂ ರಾಮಯ್ಯ ಸ್ವಾಮಿ ವಿದ್ಯಾಸಂಸ್ಥೆಯ ಎನ್ಸಿಸಿ ವಿದ್ಯಾರ್ಥಿಗಳು ಹಾಗೂ ಊರಿನ ಎಲ್ಲ ತರುಣರು ಸೇರಿ ಊರಿನ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಕೆಚ್ಚೆದೆಯ ಯೋಧರಿಗೆ ಶತಕೋಟಿ ಪ್ರಣಾಮಗಳನ್ನು ಸಲ್ಲಿಸುವ ಮೂಲಕ ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಅಮೀನ್ಗಢ ಠಾಣೆ ಪಿಎಸ್ಐ ಶಿವಾನಂದ ಸಿಂಗನ್ನವರವರು ಆಗಮಿಸಿ ಕಾರ್ಯಕ್ರಮದ ಕುರಿತು ಯುವಕರಿಗೆ ದೇಶಭಕ್ತಿಯ ಬಗ್ಗೆ ಪಾಠ ಮಾಡಿದರು. ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದ ನಮ್ಮೂರಿನ ಹೆಮ್ಮೆಯ ವೀರಯೋಧ ಶ್ರೀ ಷಣ್ಮುಖಪ್ಪ ಮಡಿವಾಳರವರು, ಶ್ರೀ ನಾಗೇಶ್ ಗಂಜಿಹಾಳ್, ಯುವ ಬ್ರಿಗೇಡ್ನ ಜಿಲ್ಲಾ ಸಂಚಾಲಕ ಶ್ರೀಧರ್ ನಿರಂಜನ್, ರಮೇಶ್ ಮಡಿವಾಳ, ನೀಲೇಶ್ ಪೂಜಾರ್, ಜ್ಞಾನಪ್ಪ ಗೋನಾಳ್, ಜಗದೇಶ್ ಪಾಟೀಲ್, ಆನಂದ್ ಮೊಕಾಶಿ, ಪರಶು ಹುಲ್ಯಾಳ್, ಶಂಕರ್ ಮಿನಚಗಿ, ಹನುಮಂತ ನಾವಿ, ಈರಪ್ಪ ಪರಾಳ, ಹನುಮಂತ ಮಿನಚಗಿ, ಯಮನೂರು ಹುಲ್ಯಾಳ್, ಲಕ್ಷ್ಮಣ್ ಭಜಂತ್ರಿ, ವಿಶ್ವನಾಥ್ ಲೂತಿಮಠ್, ಮುತ್ತಪ್ಪ ಹಡಪದ್, ಸುರೇಶ್ ಪವಾರ್, ಹನುಮಂತ ಗಂಟಿ, ಮಲ್ಲಪ್ಪ ಮಾಗಿ, ಶ್ರೀಶೈಲ್ ಹಿರೇಮಠ್, ಲಕ್ಷ್ಮಣ್ ಮೇಟಿ, ಪರಶು ಅಂಟರ್ತಾನಿ, ಮೋನೇಶ್ ಕಮ್ಮಾರ್ ಸೇರಿದಂತೆ ಊರಿನ ವಿವಿಧ ಗಣ್ಯರು, ಯುವಕರು, ಸಾರ್ವಜನಿಕರು ಸೇರಿ ಕಾರ್ಗಿಲ್ ವಿಜಯೋತ್ಸವ ಆಚರಿಸಿದರು. वंदे मातरम, वंदे मातरम, बोला भारत माता की जय, जय जवान, जय किसान, जय किसान, जय जवान, बोला भारत माता की जय. ಸರ್ವರಿಗೂ ಕೂಡ ಕಾರ್ಗಿಲ್ ವಿಜಯೋತ್ಸವ ಶುಭಾಶಯಗಳು. ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿರ್ತಕ್ಕಂಥ ಷಣ್ಮುಖಪ್ಪ ಮಡಿವಾಳರವರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಸಂತೋಷವಾಯಿತು. ಒಂದು ಕಾರ್ಯಕ್ರಮದಲ್ಲಿ ಯುವಕರು ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಅದರ ಜೊತೆಗೆ ಎನ್ಸಿಸಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಈ ಥರ ಒಂದು ಯುವಕರಿಗೆ ಒಂದು ಮಾದರಿಯಾಗಿರ್ತಕ್ಕಂಥ ವಿದ್ಯಾರ್ಥಿಯಾಗಿದೆ. ನಮ್ಮ ದೇಶದ ಒಂದು ಯುದ್ಧದಲ್ಲಿ